ಲಾಸ್ಟ್ ಟೈಮೇ ಲಬೂಬು ಕಳ್ಸಿದ್ಲು, ಈ ಸಲ ಮತ್ತೆ ಲಬೂಬು ಕಳ್ಸಿದಾಳೆ. ಅಪ್ಪ ನೋಡಿ ಈ ಗೊಂಬೆ ಹೆಂಗಿದೆ. ಗೂಬೆ ಗೂಬೆ ಇದ್ದಂಗಂತಲ್ಲ. ನಮ್ಮಪ್ಪ ಗೂಬೆ ಅಂತ ಇದಾರೆ. ಅಪ್ಪ ಇದಕ್ಕೆ 4,000. ಅದಕ್ಕೆ ನೋಡಿ ಇದಕ್ಕೆ ನಮ್ಮಪ್ಪ ಗೂಬೆ ಅಂತ ಇದಾರೆ. ಅವ್ರು ನಂಬ್ತಾನೆ ಇಲ್ಲ 4,000 ಅಂದ್ರೆ. ಆಸ್ಟ್ರೇಲಿಯಲ್ಲಿ ಕೆ ಮಾರ್ಟ್ ಅಂತ ಇದೆ, ಇಲ್ಲೆಲ್ಲ ಹೆಂಗ್ ಡಿ ಮಾರ್ಟ್ ಇದೆ, ಅಲ್ಲಿಂದ ಒಂದೆರಡು ಕನ್ನಡಕ ಕಳ್ಸಿದಾಳೆ. ಇದು ಜಸ್ಟ್ ಒಂದು $3 ನಾನೇ ಸೆಲೆಕ್ಟ್ ಮಾಡಿದ್ದೆ. ನೋಡಿದೆ, ತುಂಬಾ ಇಷ್ಟ ನನಗೆ. ನೋಡಿ ಮತ್ತೆ ನಮ್ಮ ಅಪ್ಪಂಗೆ ಅಂತ ಇನ್ನೊಂದಷ್ಟು ರಾ ನಟ್ಸ್. ಅಪ್ಪಂದಿರಿಗೆ ಏನ್ ಗಿಫ್ಟ್ ಕೊಡ್ಸೋದು ಅಂತ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ನೋಡಿ ಈ ತರ ಎಲ್ಲ ನಟ್ಸ್ ಕೊಡ್ಸ್ಬಿಡಿ, ಖುಷಿ ಆಗ್ತಾರೆ. ನೆಕ್ಸ್ಟ್ ಬಂದು ಮತ್ತೆ ನಮ್ಮ ಅಪ್ಪಂಗೆ ಒಂದು ಜಾಕೆಟ್ ಕೊಟ್ಟು ಕಳ್ಸಿದಾಳೆ. ಅದ್ರಗಿಂತ ಮುಂಚೆ ಇದು ವರ್ಸಾಚೆ ಅಂತ ಪರ್ಫ್ಯೂಮು ನಮ್ಮ ಅಪ್ಪಂಗೆ ಕೊಡ್ಸಿದಾಳೆ. ಸೊ ಇದ್ರ ಬೆಲೆ ಬಂದು ಒಂದು 5,000 ಮೇಲೆ ಇರುತ್ತೆ. ಇದು ಬ್ರ್ಯಾಂಡ್ ಪಾಪ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸೊ ನಮ್ಮ ಅಪ್ಪಂಗೆ ಕೇಳೋಣ, ಅಪ್ಪ ಇದು 5,000 ಪರ್ಫ್ಯೂಮು ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ, ಅಷ್ಟೆಲ್ಲ ಖರ್ಚು ಬೇಕಾಗಿರ್ಲಿಲ್ಲ ನಮಗೆ. ಇದು ನಮ್ಮ ಅಪ್ಪನ ಒಪಿನಿಯನ್. ಇದು ಬಂದು ಅವರಿಗೆ ಒಂದು ಜಾಕೆಟ್ ಇದೆ, ಸಿಂಪಲ್ ಒಂದು ಬ್ಲಾಕ್ ಜಾಕೆಟ್ ಇದೆ ಇಲ್ಲಿ. ಈ ಕಡೆ ಇಡೋಣ. ಮತ್ತೆ ಸೇಮ್ ನಮ್ಮ ಅಪ್ಪಂಗೆ ಕ್ಯಾಪ್ಸ್ ಎಲ್ಲ ತುಂಬಾ ಇಷ್ಟ. ನೀನ್ ಮಳೆಗಾಲ ಬಂತು ಅಂದ್ಬಿಟ್ಟು ಇದೆಲ್ಲ ಕ್ಯಾಪ್ಸ್ ಹಾಕೋತಾರೆ. ಈ ಕ್ಯಾಪ್ ಇಷ್ಟ ಆಯ್ತಪ್ಪ ನಿಮ್ಗೆ? ತುಂಬಾ ಚೆನ್ನಾಗಿ. ಮತ್ತೆ ನಂಗೆ ಯಾವಾಗ್ಲೂ ಗಂಟ್ಲು ನೋವು ಅಂತೀನಿ ಅಂದ್ಬಿಟ್ಟು ಇದನ್ನ ಕಳ್ಸಿಕೊಟ್ಟಿದ್ದಾಳೆ ಈ ಸಲ. ಆಮೇಲೆ ಇದು ಬಂದು ನಾವು ಕೊರಿಯಾಗ ಹೋದಾಗ ಒಂದು ಕ್ಲೆನ್ಸಿಂಗ್ ಆಯಿಲ್ ತಗೊಂಡಿದ್ವಿ, ಅದು ಅವಳಿಗೆ ಅಲ್ಲಿ ಕಾಸ್ಕೋಲ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅದನ್ನ ಕೊಟ್ಟು ಕಳ್ಸಿದಾಳೆ. ಇದು ಮತ್ತೆ ನಮ್ಮ ಅಮ್ಮನೇ ಯೂಸ್ ಮಾಡ್ತಾರೆ ಅಲ್ವಮ್ಮ? ಇದು ಬಂದು ಮೇಜಿ ಅಂತ, ನಾವೆಲ್ಲರೂ ಮನೇಲಿ ಡಾರ್ಕ್ ಚಾಕ್ಲೇಟ್ ತಿನ್ನೋದು. ಸೊ ಮೇಜಿದು ಡಾರ್ಕ್ ಚಾಕ್ಲೇಟ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆ ಬ್ರ್ಯಾಂಡ್ ಇದು. ನೆಕ್ಸ್ಟ್ ಟೈಮ್ ನೀವು ಎಲ್ಲರೂ ಸಿಕ್ಕಿದ್ರೆ ಇದನ್ನ ತರಿಸ್ಕೊಳ್ಳಿ. ಮತ್ತೆ ನಮ್ಮ ಅಪ್ಪಂಗೆ ಇಷ್ಟೊಂದು ದೊಡ್ಡ ಶೇವಿಂಗ್ ಸೆಟ್ ಕಳ್ಸಿದಾಳೆ. ಏನೋ ಇಂಡಿಯಲ್ಲಿ ಸಿಗಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಸೊ ಓಕೆ, ಯೂಸ್ ಮಾಡೋಣ. ಇದು ಏನಂತ ಗೊತ್ತಿಲ್ಲ, ನಮ್ಮಮ್ಮ ಓಪನ್ ಮಾಡ್ತಾರೆ ಅಷ್ಟರಲ್ಲಿ ನಾನು ಬೇರೆ ತೋರಿಸ್ತೀನಿ ನಿಮಗೆ.